73 ದಿನದ ಜರ್ನಿಯನ್ನ ನಾವಿಬ್ರು ಜಸ್ಟ್ ಒಂದು 15 ದಿನದಲ್ಲಿ ಹೊಡೆದಾಕಿದೀವಿ ಅಂದ್ರೆ ಯೋಚನೆ ಮಾಡಿ. ಹಾಗಂದ್ರೆ ಏನರ್ಥ, ಇದ್ರಲ್ಲೂ ನಿಮ್ಗೆ ಯಾರಿಗೂ ತಲೆ ಇಲ್ಲ ಅಂತ ಅರ್ಥ. ಇಲ್ಲಿ ನಮ್ನ ಹೈಲೈಟ್ ಮಾಡೋದಲ್ಲ, ಹೇಳ್ಬಿಡ್ತೀನಿ ಏನ್ಕೆ ಅಂತ ಹೇಳ್ಬಿಡ್ತೀನಿ. ಇಲ್ಲಿ ನಮ್ನ ಹೈಲೈಟ್ ಮಾಡೋ ಅವಶ್ಯಕತೆನೆ ನಿಮ್ಗೆ ಇರ್ಲಿಲ್ಲ. ಸ್ಟಾರ್ಟಿಂಗ್ ಇಂದ ನಿಮ್ಗೆ 70-75 ದಿವಸವರೆಗೂ ಜನ ಅವರಿಲ್ಲಿ ಸಾವಿರಾರು ರೀಸನ್ಸ್ ಇತ್ತು. ನಿಮ್ ಕಣ್ಣಿಗೆ ಕಾಣಿಸಿದೆ ನಾವ್ ಏನೋ ಒಂದ್ ಬಿಟ್ಬಿಡೋದು ಈ ತರ. ಬಟ್ ಇವಾಗ ಮ್ಯಾಕ್ಸಿಮಮ್ ಬಿಟ್ಟಿದೇನು, ನಾನು ರಘು ಸರ್ಗೂ ಇವತ್ತು ಅದನ್ನೇ ಹೇಳಿದೆ. ಗಿಲ್ಲಿ ಅಂತ ಬಂದ್ರೆ ಜೋಕ್ ಮಾಡ್ತಾನೆ, ಮನ್ಸಿಗೆ ಹರ್ಟ್ ಮಾಡ್ತಾನೆ. ಅಲ್ಲಲ್ಲ ನಾನು ಹೇಳಿದ್ದು 3 ವಾರ ನಾವು ಬಂದಾಗಿಂದ ಇದೇ ರೀಸನ್. ಅವನ ನಾಮಿನೇಟ್ ಮಾಡಿ ತೊಂದ್ರೆ ಇಲ್ಲ, ಬೇರೆ ರೀಸನ್ಗಳು ಕೊಡಿ. ನಾನ್ ಕೊಟ್ಟಿಲ್ಲ ರೀಸನ್ ಅಲ್ಲ ಹೇಳಿದ್ದು. ಮೋಸ್ಟ್ ಆಫ್ ದೆಮ್ 80% ಆಫ್ ದ ಮನಿ ಅದೇ ಕೊಡೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.